टॉप क्वालिटी और कंसिस्टेंट परफॉर्मेंस के लिए सिर्फ सिल्वर पंप नाम याद रखना। ನೋಡೋಣ ನಾಳೆ ಮಾನ್ಯ ಮುಖ್ಯಮಂತ್ರಿಗಳ ಹತ್ರ ಚರ್ಚೆ ಮಾಡಿ ಏನು ಮಾಹಿತಿಯನ್ನು ನಾವು ಬಹಿರಂಗ ಮಾಡಬೇಕು ಅಂದ್ಬಿಟ್ಟು ಮಾನ್ಯ ಮುಖ್ಯಮಂತ್ರಿಗಳ ಹತ್ರ ಚರ್ಚೆ ಮಾಡಿ ಅದು ತಮ್ಗೆ ತಿಳಿಸ್ತೀವಿ. ಆದರೆ ಒಂದು ಮಾತ್ರ ನಾನು ಹೇಳಲಿಕ್ಕೆ ನಾನು ಬಯಸ್ತಾ ಇದ್ದೀನಿ, ಇದರಲ್ಲಿ ನೀವು ನೋಡೋಕ್ಕೆ ಹೋದರೆ ಎಲ್ಲೋ ಒಂದು ಕಡೆ ಕೇಂದ್ರ ಸರ್ಕಾರ ಕರ್ನಾಟಕದ ಯಶಸ್ಸನ್ನು ಕಟ್ಟಾಕಲಿಕ್ಕೆ ಪ್ರಯತ್ನ ಮಾಡ್ತಿದ್ದಂಗೆ ಅನಿಸ್ತಾ ಇದೆ. ಯಾಕಂದರೆ ರಿಜೆಕ್ಟ್ ಮಾಡಿ ತೊಂದರೆ ಇಲ್ಲ, ಕಾರಣಗಳು ಇರಬೇಕಲ್ಲ. ಕಾರಣಗಳು ಕೊಟ್ಟರೆ ನಮ್ಗೆ ಯಾವುದೇ ಅಭ್ಯಂತರಗಳಿಲ್ಲ. ಆದರೆ ವಿನಾಕಾರಣ ಇವತ್ತು ನೀವು ಸಾರಾಸಗಟವಾಗಿ ತಿರಸ್ಕಾರ ಮಾಡೋದು ಅದು ಸರಿಯಲ್ಲ. ಹೋದ ಬಾರಿ ಮಾನ್ಯ ಎಂ ಬಿ ಪಾಟೀಲ್ ಅವರು ಮತ್ತು ನಾವು ಅಮೇರಿಕಾ ಪ್ರವಾಸ ಹೋದಾಗ ಏನಿಲ್ಲ ಅಂದರೂ ಒಂದು 35-40 ಸಾವಿರ ಕೋಟಿ ರೂಪಾಯಿದ ಲೆಟರ್ ಆಫ್ ಇಂಟೆಂಟು ಮತ್ತು MOUಗಳು ಆಗಿದ್ದು. ಅದನ್ನು ಇನ್ವೆಸ್ಟ್ ಕರ್ನಾಟಕದಲ್ಲಿ ಅದನ್ನು ಸಾಲಿಡಿಫೈ ಮಾಡಿದ್ವಿ. ಮತ್ತು ಮೊನ್ನೆ ನೀವು ಸ್ಟೇಟ್ ಹೈ ಲೆವೆಲ್ ಕ್ಲಿಯರೆನ್ಸ್ ಕಮಿಟಿಯಲ್ಲಿ ನೋಡಿದ್ರೆ ಏನಿಲ್ಲ ಅಂದರೂ ಸೆಮಿಕಂಡಕ್ಟರ್ಸು ಮತ್ತು ಎಲೆಕ್ಟ್ರಾನಿಕ್ಸ್ ಮ್ಯಾನುಫ್ಯಾಕ್ಚರಿಂಗಿಗೆ ಸುಮಾರು 20,000 ಕೋಟಿ ರೂಪಾಯಿ ನಾವು ಅನುಮೋದನೆಯನ್ನು ನೀಡಿದ್ದೀವಿ. ಅಂದರೆ ಇದು ಸುಮ್ಮನೆ ಯಾವುದೋ ಹೋಗಿ ಲೆಟರ್ ಆಫ್ ಇಂಟೆಂಟ್ ತಂದು ಇಲ್ಲಿ ಪ್ರಸ್ತಾಪ ಮಾಡೋದ, ಇವೆಲ್ಲ ಒಂದು ವರ್ಷದ ಒಂದು ಪ್ರತಿಫಲವಾಗಿ ಇವತ್ತು ಕರ್ನಾಟಕ ಒಂದು ಎಲೆಕ್ಟ್ರಾನಿಕ್ ಮ್ಯಾನುಫ್ಯಾಕ್ಚರಿಂಗ್ ಹಬ್ ಆಗಿರ್ಬೋದು, ಏರೋಸ್ಪೇಸ್ ಹಬ್ ಆಗಿರ್ಬೋದು, ಡಿಫೆನ್ಸ್ ಎಲೆಕ್ಟ್ರಾನಿಕ್ಸ್ ಹಬ್ ಆಗಿರ್ಬೋದು, ಮತ್ತು ನವೋದ್ಯಮದಲ್ಲಿ ಇವತ್ತು ಅಗ್ರಸ್ಥಾನ ಇರ್ಬೋದು. ಇದೆಲ್ಲನೂ ಪಡ್ಕೊಳ್ಳೋಕೆ ಅನುಕೂಲ ಆಗ್ತದೆ. ಇದೆಲ್ಲ ಇಡೀ ಸುಮ್ಮನೆ ಗಾಳಿನಲ್ಲಿ ಮಾತಾಡ್ತಾ ಇಲ್ಲ. ಇವತ್ತು ಆ ಬಂಡವಾಳ ನಾವು ತಂದಿದ್ದೀವಿ ಕಳೆದ 1 ವರ್ಷದಲ್ಲಿ. ಇಂಥ ಸಂದರ್ಭದಲ್ಲಿ ಯಾಕೆ ತಿರಸ್ಕಾರ ಮಾಡಿದ್ದಾರೆ ಅಂತ ನಮಗೆ ಅದ್ರ ಬಗ್ಗೆ ಗೊತ್ತಿಲ್ಲ. ಮತ್ತು ದೊಡ್ಡ ದೊಡ್ಡ ಮಾತು ಬೇರೆ ಆಡೋದು, ವಿಕಸಿತ್ ಭಾರತ್ ಕಟ್ತೀವಿ, ಅಮೃತ್ ಕಾಲ್ ಕಟ್ತೀವಿ, ಮೇಕ್ ಇನ್ ಇಂಡಿಯಾ, ಸ್ಕಿಲ್ ಇಂಡಿಯಾ, ಯಾವುದೇ ಘೋಷಣೆಗಳು ಕೂಡ ಕೇಂದ್ರ ಸರ್ಕಾರ ಕೊಟ್ಟರೂ ಕೂಡ ಅದು ಪ್ರಾರಂಭ ಆಗಬೇಕಾಗಿರೋದು ಕರ್ನಾಟಕದಲ್ಲೇ. ನಮ್ಮಲ್ಲೇ ಇರೋದು ಆ ಮಾನವ ಸಂಪನ್ಮೂಲ, ನಮ್ಮಲ್ಲೇ ಇರೋದು ಆ ಒಂದು ಕೇಪಬಿಲಿಟಿ ಇದೆ. ಆದರೆ ಇವತ್ತು ಡೆಲಿಗೇಷನಿಗೆ ಮೊದಲೇ ತಿರಸ್ಕಾರ ಮಾಡಿದ್ರು, ಅದಾದಮೇಲೆ ಡೆಲಿಗೇಷನಿಗೆ ಅನುಮೋದನೆ ಕೊಟ್ಟರು, ನಮಗೆ ತಿರಸ್ಕಾರ ಮಾಡಿದ್ರು. ಸೊ ಇವೆಲ್ಲನೂ ಕೂಡ ಏನೇನು ಮಾಹಿತಿ ಇದೆ ನಾನು ನಾಳೆ ಮುಖ್ಯಮಂತ್ರಿಗಳಿಗೆ ತಿಳಿಸಿ ಅದಾದಮೇಲೆ ತಮ್ಮ ಮುಂದೆ ಬರ್ತೀನಿ. ಇದು ಕೇಂದ್ರ ಸರ್ಕಾರ ಮಾಡ್ತಾ ಇರೋದು ಸರಿ ಇಲ್ಲ. ನಾವು ಹೋಗಿ ಅಲ್ಲೇನೋ ಒಂದು ದಾಂಡಿ ಆಡೋಕ್ಕೆ ಹೋಗ್ತಾ ಇಲ್ಲ. ಅಲ್ಲಿ ನಮ್ಮ ಜನರಿಗೆ ಉದ್ಯೋಗ ಸೃಷ್ಟಿ ಮಾಡೋದು ನಮ್ಮದು ಕರ್ತವ್ಯ ಆಗಿದೆ. ಇಲ್ಲಿ ಬಂಡವಾಳ ತರೋದು ನಮ್ಮ ಕರ್ತವ್ಯ ಆಗಿದೆ. ಇವತ್ತು ಕರ್ನಾಟಕಕ್ಕೆ ಒಳ್ಳೆಯದಾದರೆ ರಾಷ್ಟ್ರಕ್ಕೆ ತಾನೇ ಒಳ್ಳೆಯದು. ವಿ ಆರ್ ಎನ್ ಎಕನಾಮಿಕ್ ಇಂಜಿನ್ ಫಾರ್ ದಿ ಕಂಟ್ರಿ. IT-ನಲ್ಲಿ ಹೈಯೆಸ್ಟ್ ಟ್ಯಾಕ್ಸ್ ಕೊಡ್ತೀವಿ, GST-ನಲ್ಲಿ ಹೈಯೆಸ್ಟ್ ಟ್ಯಾಕ್ಸ್ ಕೊಡ್ತೀವಿ, ಮ್ಯಾನುಫ್ಯಾಕ್ಚರಿಂಗ್ನಲ್ಲಿ ಹೈಯೆಸ್ಟ್ ಇದ್ದೀವಿ, ಎಲೆಕ್ಟ್ರಾನಿಕ್ ಸಿಸ್ಟಮ್ ಡಿಸೈನಲ್ಲಿ ನಂಬರ್ 1 ಇದ್ದೀವಿ, ಬಯೋಟೆಕ್ನಾಲಜಿನಲ್ಲಿ ನಂಬರ್ 1 ಇದ್ದೀವಿ, IT ಸರ್ವಿಸಸ್ನಲ್ಲಿ ಹೋದ ಬಾರಿ ಕಳೆದ ಆರ್ಥಿಕ ವರ್ಷದಲ್ಲಿ 4.5 ಲಕ್ಷ ಕೋಟಿ ರೂಪಾಯಿಯನ್ನು ನಾವು ಕೊಟ್ಟಿದ್ದೇವೆ ತೆರಿಗೆ ಕೇಂದ್ರ ಸರ್ಕಾರಕ್ಕೆ. ಏನಕ್ಕೆ ಈಗ ಮಾಡ್ತಾ ಇದ್ದಾರೆ ಗೊತ್ತಿಲ್ಲ. ಎನಿವೇ ನಾನು ಹೇಳ್ದಂಗೆ ಐ ವಿಲ್ ಕನ್ಸಲ್ಟ್ ವಿತ್ ಆನರೇಬಲ್ CM ಆ್ಯಂಡ್ ಐ ವಿಲ್ ಕಮ್ ಬ್ಯಾಕ್.